ರಾಯಭಾಗ ತಾಲೂಕಿನಲ್ಲಿ ಲೋಕಾಯುಕ್ತರಿಗೆ ಒಬ್ಬರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿ ಒಟ್ಟು 52 ಕಾಮಗಾರಿಗಳು. ಇದು ಕೇವಲ ಒಂದು ಗ್ರಾಮ ಪಂಚಾಯಿತಿ ಹೇಳ್ತಾ ಇದ್ದಾನೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕರ್ನಾಟಕದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. 52 ಕಾಮಗಾರಿಗಳು ಹೆಚ್ಚು ಕಡಿಮೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 10 ರಿಂದ 12 ಕೋಟಿಯ ಹಗರಣ. ಒಂದು ಗ್ರಾಮ ಪಂಚಾಯಿತಿ. ಆ ವ್ಯಕ್ತಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ, ಇದರಲ್ಲಿ ಕಾಮಗಾರಿಗಳೇ ನಡೆದಿಲ್ಲ ಅಂತ. ಅದಕ್ಕೆ ಉತ್ತರವನ್ನ ಹೇಗೆ ಬರೀತಾರೆ ಅಂದ್ರೆ ಇವರು, ಉದಾಹರಣೆಗೆ ಕ್ರಿಯೇಷನ್ ಆಫ್ ಶೆಡ್ ಫಾರ್ ಸೆಗ್ರಿಗೇಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ವೆಟ್ ಅಂಡ್ ಡ್ರೈ ವೇಸ್ಟ್ ಒಂದು ಕಾಮಗಾರಿ. ಇದರ ಕಾಮಗಾರಿಯ ಮೊತ್ತ 5,36,498 ರೂಪಾಯಿ. ಇದಕ್ಕೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಬರೆದ್ರು. 5 ಲಕ್ಷದ ಕಾಮಗಾರಿಯಲ್ಲಿ 1 ರೂಪಾಯಿಯ ಕೆಲಸ ಆಗಿಲ್ಲ. ಇದು ಲೋಕಾಯುಕ್ತಕ್ಕೆ ಕೊಟ್ಟಿರೋ ಕಂಪ್ಲೇಂಟ್. ಆಲ್ರೆಡಿ ಬಿಲ್ ತೆಗೆದಾಗಿದೆ. ಏನೂ ಕೆಲಸವನ್ನ ಮಾಡದೆ 100% ಬಿಲ್ ತಗೊಂಡಿದ್ದಾರೆ. ಒಂದು ಕೆಲಸದ ಹೇಳ್ತಾ ಇದ್ದೀನಿ, ಆ ಥರದ 100 ಉದಾಹರಣೆಗಳು ಇದಾವೆ ಇಲ್ಲಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಫೈನಲ್ ಬಿಲ್ ಕೊಟ್ಟಿರೋದು ಏನಂತ, ನಾವಲ್ಲಿ ವೆಟ್ ಅಂಡ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಹೇಳಿ ಬಿಲ್ ಕೊಟ್ಟಾಯ್ತು. ಆ ನಂತರ ಆ ಕೆಲಸ ಆಗೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಇವರು ಲೋಕಾಯುಕ್ತಕ್ಕೆ ಉತ್ತರ ಏನ್ ಬರೀತಾರೆ ಅಂದ್ರೆ, ಇಲ್ಲ ನಾವು ಶೆಡ್ ಅನ್ನ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಆಫೀಸಿಗೆ ಲೆಡ್ಜರ್ ಅನ್ನ ಖರೀದಿ ಮಾಡಿದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬರ ಆಫೀಸಲ್ಲಿ ಈಗಲೂ ಈ ಕ್ಷಣಕ್ಕೆ ಇದರ ಅಮೌಂಟ್ ಅಲ್ಲಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಪ್ರಿಯಾಂಕ್ ಖರ್ಗೆ ಆಫೀಸಲ್ಲಿದೆ. ಅದಕ್ಕೆ ಬಿಲ್ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಈ ಕ್ಷಣಕ್ಕೆ ಆಸ್ ಆಫ್ ನೌ ಅವರ ಹತ್ರ ಎಂಟ್ರಿ ಇದೆ. ಲೋಕಾಯುಕ್ತಕ್ಕೆ ಕೊಟ್ಟ ಉತ್ತರದಲ್ಲಿ ಇಲ್ಲ, ನಾವು ಅಲ್ಲಿ ಶೆಡ್ ಅನ್ನ ಕಟ್ಟೇ ಇಲ್ಲ, ಲೆಡ್ಜರ್ ಖರೀದಿ ಮಾಡಿದೀವಿ ಅಂತ ಹೇಳಿ ಒಂದು ಫೋಟೋ ಹಚ್ತಾರೆ. ಈ ಟೇಬಲ್ ಮೇಲೆ ಇಟ್ಟಿದಾರಲ್ಲ, ಇವಿಷ್ಟು ಲೆಡ್ಜರ್ಗಳು. ಈ ಲೆಡ್ಜರ್ ಖರೀದಿ ಮಾಡೋದಕ್ಕೆ ಎಷ್ಟು? 5,36,498. ಎಷ್ಟು? 1, 2, 3, 4 ಇವ್ಯಾವು ಹೊಸವಲ್ಲ. ಆಫೀಸಲ್ಲಿ ಇಟ್ಟಿರೋ ಈ ತರದೊಂದು ಬಂಡಲ್ ಅನ್ನ ಇಟ್ಟು ಲೆಡ್ಜರ್ ಖರೀದಿ ಮಾಡಿದೀವಿ ಅಂತ. ಇದು ಪ್ರಿಯಾಂಕ್ ಖರ್ಗೆ ಇಲಾಖೆ ಮಾಡ್ತಾ ಇರುವಂತಹ ಕೆಲಸ. ಪ್ರಿಯಾಂಕ್ ಖರ್ಗೆ ಆಫೀಸಲ್ಲಿ ಇವತ್ತಿಗೂ 2021 15th ಫೈನಾನ್ಸ್ ಕಮಿಷನ್ ಕ್ಯಾಟಲ್ ಟ್ರಫ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಇದೆ. ಲೋಕಾಯುಕ್ತದವರು ಕೇಳಿದ್ದಾರೆ, ನೀವು ಈ ಕಾಮಗಾರಿಯನ್ನ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದಕ್ಕೆ ನಿಮ್ಮ ಸ್ಪಷ್ಟೀಕರಣ ಏನು ಅಂತ ಹೇಳಿದಾಗ ಇವರು ಇಲ್ಲ, ವೆಹಿಕಲ್ ಅನ್ನ ರಿಪೇರಿ ಮಾಡಿದೀವಿ ಅಂತ ಹೇಳಿ ಒಂದು ವೆಹಿಕಲ್ ನ ಫೋಟೋ ಹಚ್ಚಿದ್ದಾರೆ. ಆ ವೆಹಿಕಲ್ ಅದ್ರದ್ದು ನಂಬರ್ ಇಲ್ಲ, RC ಬುಕ್ ಇಲ್ಲ, ಏನ್ ರಿಪೇರಿ ಮಾಡಿದ್ದಾರೆ ಅನ್ನೋದಿಲ್ಲ. ಆಮೇಲೆ ವೆಹಿಕಲ್ ರಿಪೇರಿಗೆ ಬಿಲ್ ಕೊಡೋನು ಸಿವಿಲ್ ಕಾಂಟ್ರಾಕ್ಟರ್, ಯಾವ ಮೆಕ್ಯಾನಿಕ್ ಅಲ್ಲ, ಸಿವಿಲ್ ಕಾಂಟ್ರಾಕ್ಟರ್ ವೆಹಿಕಲ್ ರಿಪೇರಿಗೆ ಬಿಲ್ ಕೊಡ್ತಾರೆ. ಇನ್ನೊಂದು ಕಾಮಗಾರಿ ವಾಟರ್ ರೀಚಾರ್ಜಿಂಗ್ ಸ್ಟ್ರಕ್ಚರ್, ಇದು ನಡೆದೇ ಇಲ್ಲ ಅನ್ನುವಂತ ಇದನ್ನು ಮಾಡಿದಾಗ ಒಂದು ವಾಟರ್ ರೀಚಾರ್ಜಿಂಗ್ ಸ್ಟ್ರಕ್ಚರ್, ಇನ್ನೊಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್. ಇವು ಎರಡಕ್ಕೂ
ಇವರು ಹಚ್ಚೋ ಫೋಟೋ ಜಸ್ಟ್ GPS ಕಾಮನ್, ಯಾವ ವ್ಯತ್ಯಾಸಗಳು ಇಲ್ಲ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ತಾಲೂಕಿನಲ್ಲಿ. ಒಂದು ಕಾಮಗಾರಿಗೆ ಅಬಂಡೋನ್ಡ್ ಬೋರ್ವೆಲ್ ರೀಚಾರ್ಜಿಂಗ್ ಅಂತಾರೆ, ಇನ್ನೊಂದು ಕಾಮಗಾರಿಗೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೇಮ್ ಫೋಟೋ. ಯಾವ ಆಧಾರದ ಮೇಲೆ 15th ಫೈನಾನ್ಸ್ನ ಈ ಗ್ರಾಂಟನ್ನು, ಅಂದರೆ ಟೈಡ್ ಗ್ರಾಂಟನ್ನು ₹1 ಡೈವರ್ಟ್ ಮಾಡೋದಕ್ಕೆ ಬರೋದಿಲ್ಲ. ನೀವು ವಾಟರ್ ಸಪ್ಲೈಗೆ ಅಂತ ಹೇಳಿ ಇದ್ರೆ ಅದನ್ನು ವಾಟರ್ ಸಪ್ಲೈಗೆ ಮಾಡಬೇಕು. ಸ್ಯಾನಿಟೇಷನ್ಗೆ ಅಂತ ಇದ್ರೆ ಅದನ್ನು ಸ್ಯಾನಿಟೇಷನ್ಗೆ ಮಾಡಬೇಕು. ₹1 ಸಂವಿಧಾನದ ಪ್ರಕಾರ 73rd ಅಮೆಂಡ್ಮೆಂಟ್ ಪ್ರಕಾರ ಬದಲಾವಣೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಫೆಡರಲ್ ಸ್ಟ್ರಕ್ಚರ್ಗೆ ಪೆಟ್ಟನ್ನು ಕೊಟ್ಟಂಥದ್ದು, ಒಕ್ಕೂಟ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥದ್ದು. ಇಷ್ಟು ದೊಡ್ಡ ಹಗರಣ ಇಟ್ಕೊಂಡ ಮೇಲೆ 15th ಫೈನಾನ್ಸ್ ಗ್ರಾಂಟ್ ಕರ್ನಾಟಕಕ್ಕೆ ಹೇಗೆ ಬರುತ್ತೆ? ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ನೋಡಬೇಕಾಗಿದೆ.